ಇನ್ನೇನು ಕಾಲೇಜ್ ಶುರುವಾಯ್ತದೆ ಅಂತವ ಕೆಂಪ ಹೇಳ್ತಿದ್ದ. ಇಂಥ ಸಮಯದಾಗೆ ಹಿಂಗೆ ಮಾಡ್ಕೋಬೇಕಾ ಕಮಲಿ? ಏನೋ ಯಾಚನೆ ಮಾಡಬೇಡ, ಬಿರ್ನು ಸರಾಯ್ತದೆ. ಕಮಲಿ, ಯಾವಾಗ ಹೊಳ್ತೀಯಾ? ಬಿರ್ನೆ ಓದಷ್ಟು ಒಳ್ಳೇದಲ್ವಾ? ಈಗಿತ ಫಸ್ಟ್ ಬೇರೆ ಬಂದಿದ್ಯಾ. ಎಲ್ಲ ಮೇಷ್ಟ್ರು ನಿನ್ ಕೊಟ್ಟು ಮಾತಾಡಕ್ಕೆ ಕಾಯ್ತಿರ್ತಾರೆ. ಏನಾನ ಬಹುಮಾನ ಕೊಡ್ತಾರ ಕಮಲಿ? ಬಂದಾಗಿಂದ ಒಳ್ಳೆ ಮಾತೇ ಆಡ್ತಾ ಇಲ್ವಲ್ಲ ನೀನು. ಊರ ಅಷ್ಟೊಂದು ಇಷ್ಟ ಆಯ್ತಾ ಕಮಲಿ ನಿಂಗೆ? ಅಜ್ಜ ನಿಸ್ಯ ತಿಳ್ಕೊಂಡು ಬೇಜಾರಾಗಿದ್ದೀನವಿ. ಕಮಲಿ, ಅಪ್ಪಯ್ಯ ನಮ್ಮನ್ನು ಬಿಟ್ಟು ಹೊಂಟೋದಾಗ ನಾನೊಬ್ಳೆ ಅದು ಏನ್ ಸಂಕಟ ಅನುಭವಿಸಿದ್ದೀನಿ ಗೊತ್ತಾ? ಸಾವು ಬದುಕಿನ ಒಂದು ಭಾಗ ಅಂತ ತಿಳ್ಕೊಳಕ್ಕೆ 1 ವರ್ಷನೇ ಬೇಕಾಯ್ತು ನನಗೆ. ಕಮಲಿ, ಅಪ್ಪಯ್ಯ ಎಲ್ಗೂ ಹೋಗಿಲ್ಲ, ನಂಬ್ತವಳೆ ಅವ್ರೆ. ನೀನೇನು ಬೇಸರ ಮಾಡ್ಕೋಬೇಡ. ನಿನ್ನ ಬಟ್ಟೆ ಎಲ್ಲನೂ ನಾನು ಎತ್ತಿಡ್ತೀನಿ. ನನ್ನ ಕೈಲಾದಷ್ಟು ಕಾಸು ಕೊಡ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಈಗ ಹೋಗಿ ಮುಂದಿನ ಹಬ್ಬಕ್ಕೆ ಬಂದ್ಬಿಡಿವಂತೆ, ಸರಿಯಾ? ಕಮಲಿ, ಅನಿಷ್ಟ ಎಂತ ಕೆಲಸ ಮಾಡೋಳು ಗೊತ್ತಾ? ಸರಿಯಾ ಛತ್ರಿ ಅವಳು. ನೀನು ರಿಷಿ ಸರ್ ಜೊತೆಗೆ ಇಲ್ದೇ ಇರೋದನ್ನ ತಿಳ್ಕೊಂಡು ಅವಳು ಅವ್ರ ಜೊತೆಗೆ ಅವ್ರ ಕಾರಲ್ಲೇ ಹೋಯ್ತವಳೆ ಬೆಂಗಳೂರಿಗೆ. ನಿಂಗೆ ಅವ್ವಂಗೆ ಏನು ಹೇಳೋದು ನಿಂಗೆ? ಅವ್ವ ಬೆಂಗಳೂರು ಕಳ್ಸೋಕ್ಕೆ ತಯಾರಾಗವಳೆ. ನಡ್ತೀರಾ ಈ ಸಿಯ ಹೇಳಿದ್ರೆ ಸ್ಯಾನೆ ನಂತ್ಕೋತಾಳೆ. ಆದರೆ ಕಮಲಿ, ನೀನು ಇಲ್ಲಿದ್ದು ಏನೂ ಮಾಡೋಕೆ ಆಗಕ್ಕಿಲ್ಲ. ನಾವು ಬೆಂಗಳೂರಿಗೆ ಹೋಗ್ಲೇಬೇಕಲ್ವಾ? ಅಮ್ಮವ್ರೆ, ನೀವು ಸರಿಯಾಗಿ ತಿಂಡಿ ತಿಂದು 8 ದಿನ ಆಯಿತು. ದೊಡ್ಡ ಯಜಮಾನ್ರು ಬಿರ್ನೆ ವಾಪಸ್ ಬರಲಿ ಅಂತ ನೀವು ದಿನೇ ದಿನೇ ಪಡ್ತಿರೋ ಸಂಕಟ ನನಗೆ ಅರ್ಥ ಆಯ್ತದೆ. ಅಮ್ಮವ್ರೆ, ಅವ್ರ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಅಮ್ಮವ್ರೆ? ಇವ್ರನ್ನ ಕಿಡ್ನಾಪ್ ಮಾಡಿರೋರನ್ನ ಅರೆಸ್ಟ್ ಮಾಡಿದ್ದಾರೆ. ಖಂಡಿತ ಪೊಲೀಸ್ನವರು ಅವ್ರ ಬಾಯಿ ಬಿಡಿಸ್ತಾರೆ. ಈ ಸಮಯದಲ್ಲಿ ಚಂದ್ರು ನನ್ನ ಜೊತೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಅಯ್ಯೋ ಅಮ್ಮವ್ರೆ, ನಾನು ಹೇಳೋದೇ ಮರ್ತೋದೆ ನೋಡಿ. ಚಂದ್ರು ಸಾಹೇಬರು ಫೋನ್ ಮಾಡಿದ್ರು, ಇವತ್ತು ಬರ್ತಾರಂತೆ. ಹೌದಾ? ಕ್ಷಮಿಸಿ ಅಮ್ಮವ್ರೆ, ತಪ್ಪಾಗೋಯ್ತು, ಹೇಳೋದೇ ಮರ್ತೋದೆ ನಾನು. ಪರವಾಗಿಲ್ಲ ಪಾರ್ವತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಕ್ಷಮೆ ಕೇಳಬೇಕು ಅಂತ ನಿನಗೆ ಅನ್ನಿಸ್ತಾ ಇದೆ. ಆದರೆ ನಮ್ಮ ಯಜಮಾನನ್ನ ಕಿಡ್ನಾಪ್ ಮಾಡಿದವರು ಮನುಷ್ಯರೇ ಅಲ್ವೇನೋ ಅಂತ ನಂಗೆ ಅಸಹ್ಯ ಹುಟ್ಟುತ್ತಾ ಇದೆ. ನಾನು ಅವ್ರ ಫೋಟೋ ನೋಡಿದಾಗ ಅವ್ರು ಹೇಗಾಗೋಗಿದ್ದಾರೆ ಗೊತ್ತಾ? ನಾನು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸ್ತವಳಲ್ಲ. ಆ ಪಾಪಿಗಳಿಗೆ, ಅವ್ರನ್ನ ಈ ಪರಿಸ್ಥಿತಿಗೆ ತಂದವ್ರಿಗೆ ಸುಲಭವಾದ ಸಾವು ಬರಬಾರ್ದು. ಅವರು ನರಳಿ ಸಾಯ್ಬೇಕು, ನರಳಿ ಸಾಯ್ಬೇಕು ಪಾರ್ವತಿ. ಚಂದ್ರು ಹೇಳ್ದಾಗೆ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿದವನು ಗೌರಿ ಅಣ್ಣ ಅಲ್ಲ ಅಂತ ಈಗಾಗಲೇ ನಮಗೆ ಗೊತ್ತಾಗಿದೆ. ಆದಷ್ಟು ಬೇಗ ಅಪರಾಧ ಯಾರು ಅಂತ ಗೊತ್ತಾಗತ್ತೆ. 7 ಜನ್ಮಕ್ಕಾಗೋ ಅಷ್ಟು ಕಷ್ಟನ ಅವರು ಅನುಭವಿಸೋ ಹಾಗೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ.
ನೀನ್ ಆಗಾಗ ಹೇಳ್ತಿದ್ದಲ್ಲ ಅಜ್ಜಯ್ಯ, ಯಾರು ಮನ್ಸರಿಗೆ ಕಷ್ಟ ಕೊಟ್ಟು ಮ್ಯಾಲ್ ಕುತ್ಕೊಂಡು ನೋಡ್ತಿರ್ತಾನೆ, ಅದನ್ನ ಮೀರೋ ಧೈರ್ಯ ಬಂದಾಗ ಅದನ್ನ ಗೆಲ್ಲೋ ಸಾಮರ್ಥ್ಯ ಕೊಡ್ತಾನೆ ಅಂತ. ಆದ್ರೆ ನಂಗೆ ಯಾಕೋ ಈಗ ನೀನೇ ದ್ಯಾವ್ರಾಗೋದೆ ಅನ್ನಿಸ್ತೈತೆ ಅಜ್ಜಯ್ಯ. ನನಗ್ ಕಷ್ಟ ಕೊಟ್ಟು ನೋಡ್ತಿದ್ಯಾ, ನೀನೀಗ ಇಲ್ಲಿದ್ದಿದ್ರೆ ನನ್ನ ಪರವಾಗಿ ನೀನೇ ನಿಲ್ತಿದ್ದೆ. ಅವ್ವ ನನ್ನ ಬೆಂಗಳೂರು ಕಳ್ಸಕ್ಕೆ ಹೊಂಟ್ ನಿಂತವಳೆ. ಅವಳ ಮಾತನ್ನ ನನ್ನಿಂದ ಮೀರಕ್ಕಾಗಕ್ಕಿಲ್ಲ ಅಜ್ಜಯ್ಯ. ಕಷ್ಟಗಳನ್ನ ಮೀರಕ್ಕೆ ಧೈರ್ಯ ಇದ್ರೆ ಸಾಕು ಅಂತ ಬೆಳೆಸ್ತವ್ರು ನೀವಿಬ್ರು. ಅದೇ ಧೈರ್ಯನ ಬಂಡವಾಳವಾಗಿಟ್ಕೊಂಡು ನಾನು ವಾಪಸ್ ಹೋಯ್ತಿದ್ದೀನಿ ಅಜ್ಜಯ್ಯ. ಆದ್ರೆ ಓದಕ್ ಮಾತ್ರ ಅಲ್ಲ, ನನ್ನ ಬದುಕಿನ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡ್ಕಕ್ ಹೋಯ್ತೀನಿ. ನನ್ನಪ್ಪ ಯಾರು ಅಂತ ಹುಡ್ಕಕ್ ಹೋಯ್ತೀವಿ ಅಜ್ಜಯ್ಯ. ನಿಂಗೂ ಅವಂಗೂ ಗೊತ್ತಿದ್ದು ಮುಚ್ಚಿಟ್ಬಿಟ್ಟಿ ಅಲ್ವಾ? ಈಗ ಗುಟ್ಟೇನು ಅಂತ ತಿಳ್ಕೊಳಕ್ ಹೋಯ್ತೀವಿ ಅಜ್ಜಯ್ಯ. ಓದ್ಕಿತ ನಿಂತವ ಹೇಳ್ಬಿಟ್ಟೋಗಿದ್ದೆ, ಒಳ್ಳೆ ಮಾರ್ಕ್ಸ್ ತಗೊಳ್ದೆ ಈ ಊರಿಗೆ ವಾಪಸ್ ಕಾಲಿಡಕ್ಕಿಲ್ಲ ಅಂತ. ಈಗ ನಿಂತವ ಹೇಳ್ತೀವಿ, ನನ್ನ ಅಪ್ಪಯ್ಯ ಯಾರು ಅಂತ ತಿಳ್ಕೊಳ್ದೆ, ನನ್ನ ಅವಂಗಾಗಿರೋ ಅನ್ಯಾಯನ ತಡೀದೆ, ನನ್ನ ಅಪ್ಪಯ್ಯ ಅವನ್ನ ಒಂದು ಮಾಡ್ದೆ. ನಾನು ಈ ಊರಿಗೆ ವಾಪಸ್ ಕಾಲಿಡಕ್ಕಿಲ್ಲ. ಇದು ನಿನ್ನ ಮ್ಯಾ ಕಾಣೆ. ಅಯ್ಯೋ, ಮಾಮ್ ಯಾಕೆ ಹೀಗೆ ಬೆವರ್ತಾ ಇದ್ದಾರೆ? ಏನು ಹೇಳಿದ್ರು ಗೊತ್ತಿಲ್ವಲ್ಲ. ಕಾಮಿನಿ, ಯಾಕೆ ಆವಾಗಿಂದ ಅಲ್ಲೇ ನಿಂತಿದ್ಯಾ? ಏನಾದರೂ ಮಾತಾಡೋದಿತ್ತಾ? ಹಾ ಅನ್ಪೂರ್ಣ, ನಡೆದಿದ್ದೆಲ್ಲ ಕೇಳ್ಪಟ್ಟೆ. ಪಾಪ ನೀನದು ಹೇಗಿದೆಯೋ ಏನೋ ಅಪ್ಪ ದೇವ್ರಿಗೇ ಗೊತ್ತು. ನಾನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿ ನಿನ್ನ ಮನಸ್ಸಿಗೆ ಎಲ್ಲಿ ನೋವು ಮಾಡಿಬಿಡ್ತೀನೋ ಅಂತ ಸುಮ್ಮನೆ ನಿಂತಿದ್ದೆ. ಹಾ, ಡ್ರಾಮಾ ಶುರು ಹಚ್ಕೊಂಡ್ರು ಅಂದರೆ ಎಲ್ಲಾನು ಕಂಟ್ರೋಲಿಗೆ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಥ. ಹಬ್ಬ, ಪೊಲೀಸ್ನವ್ರು ಏನಾದರೂ ಬರಲಿಲ್ಲ ಅಂದಿದ್ರೆ ಇಷ್ಟು ಆಸ್ತಿ ಯಾವನ ಕೈಗೂ ಸೇರ್ಕೊಂಡ್ಬಿಡ್ತಿತ್ತಲ್ಲ ಅನ್ಪೂರ್ಣ. ಅಲ್ಲ, ಇಷ್ಟು ದೊಡ್ಡ ವಿಷಯದಲ್ಲಿ ನೀನಿಷ್ಟು ಕೇರ್ಲೆಸ್ ಆಗಿರ್ಬೋದಾ ಅನ್ಪೂರ್ಣ? ಹೇಳು. ಹೌದು ಕಾಮಿನಿ, ವೈರಿಗಳು ದೂರ ಇದ್ದಷ್ಟು ಸುಲಭವಾಗಿ ಸಿಕ್ಕಾಕೋತಾರೆ. ಹತ್ರ ಇದ್ದವ್ರನ್ನ ಹಿಡಿಯೋದು ಕಷ್ಟ. ಅವನು ಯಾರೋ ಅನಾಮಿಕನಾಗಿ ಫೋನ್ ಮಾಡಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತಾ ಇದ್ದೆ, ಸುಲಭವಾಗಿ ಸಿಕ್ಕಾಕೋತಾ ಇದ್ದ. ಆದರೆ ಅವನು ನಾನು ಗೌರಿ ಅಣ್ಣ ಅಂತ ಫೋನ್ ಮಾಡ್ದ. ಅದರಿಂದ ಸ್ವಲ್ಪ ನಾನು ಏಮಾರ್ಬಿಟ್ಟೆ. ಇನ್ಮೇಲೆ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಇನ್ಮೇಲೆ ದೂರ ಇರೋರನ್ನ, ಹತ್ರ ಇರೋರನ್ನ, ಜೊತೆಲಿರೋರನ್ನ ಎಲ್ರನ್ನೂ ಸಮವಾಗೇ ನೋಡ್ತೀನಿ. ತಪ್ಪು ಮಾಡಿದವರು ಖಂಡಿತ ಸಿಕ್ಕಾಕೋತಾರೆ. ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಹಾ ಅನ್ಪೂರ್ಣ, ನೀನ್ ಸರಿಯಾಗಿ ಹೇಳ್ದೆ. ಆದ್ರೆ ಅದಕ್ಕೂ ಮೊದಲು ಆಸ್ತಿನ ಭದ್ರಪಡಿಸೋ ಒಂದು ಮುಖ್ಯವಾದ ಕೆಲಸ ನೀನ್ ಮಾಡ್ಬೇಕಾಗಿದೆ. ಮೃತ್ಯುಂಜಯ ಗುರುಗಳು ಹೇಳ್ದ ಹಾಗೆ ನಿನ್ನ ಹಿರಿ ಮೊಮ್ಮಗಳಂತೂ ಈ ಮನೆಗೆ ವಾಪಸ್ ಬರ್ಲೇ ಇಲ್ಲ ಅನ್ಪೂರ್ಣ. ನಿನ್ನ ನಂತರ ಈ ಇಡೀ ಆಸ್ತಿನ ಸರಿಯಾದವ್ರ ಕೈಗೆ ಒಪ್ಪಿಸ್ಬೇಕು ಅನ್ಪೂರ್ಣ. ಹಾ, ಸದ್ಯಕ್ಕಂತೂ ಈ ಆಸ್ತಿ ಎಲ್ಲ ನಮ್ಮ ಮನೆಕನ್ ಹೆಸರಿಗೆ ಬರೆದ್ರೆ ಸೇಫು ಅಂತ ನನಗನ್ನಿಸ್ತಿದ್ಯಪ್ಪ. ನೀನೇನಂತೀಯ ಅನ್ಪೂರ್ಣ?
ಕಮಲಿ, ನೀನು ಆಚೆಗೆ ಹೋಗಿ ಬರ್ತೀನಿ ಅಂದಾಗಲೇ ನಾನು ಅಂದ್ಕೊಂಡೆ. ಕಮಲಿ, ನಾವು ನಿಂತವ ಈ ಇಸ್ಯಾನ ಮುಚ್ಚಿಟ್ಟಿದ್ದು ಅಂತ ನೀನು ಕೋಪ ಮಾಡ್ಕೊಳ್ಳೋದು ನ್ಯಾಯನೇಯ. ಆದ್ರೆ ನಾವು ನಿಂತವ ಯಾಕೆ ಒಳ್ಳಿಲ್ಲ ಅಂತ ಯೋಚನೆ ಮಾಡಿದ್ಯಾ ಕಮಲಿ? ನಿಂತವ ನಾನು ದಿಟ ಹೇಳಿದ್ರೆ ಈ ಇಸ್ಯ ನಿನಗೆ ಗೊತ್ತಾದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಐತೆ ಕಮಲಿ. ನನ್ನ ಮದ್ವೆನ ನನ್ನ ಅಪ್ಪಯ್ಯನ ಕಳ್ಕೊಂಡು ನನಗೆ ನೀನೇ ನನ್ನ ಸರ್ವಸ್ವ. ನಿನ್ನನ್ನು ಕಳ್ಕೊಂಡು ಬದುಕಕ್ಕಾಗಕ್ಕಿಲ್ಲ. ದಯವಿಟ್ಟು ಇದನ್ನ ಬಿಟ್ಬಿಡವ. ಪ್ರಾಣಕ್ಕೆ ಅಪಾಯ ಆಗಂಥದ್ದು ನಿನ್ನ ಅಪ್ಪನ ಮಧ್ಯೆ ಏನು ನಡೆದಿತ್ತವ? ಅವ ನೀನ್ ನನ್ಗೋಸ್ಕರ ಏಟೆಲ್ಲ ಕಷ್ಟ ಅನುಭವಿಸಿದ್ಯಾ ಅನ್ನೋದು ನಾನು ನೋಡಿವ್ನಿ. ಸಮಾಜಾಗೆ ಒಂದ್ ಹೆಣ್ಣೆಂಗ್ಸು ಗಂಡ ಇಲ್ದೆ ಪಡೋ ಅವಮಾನನೂ ನಾನು ನೋಡಿವ್ನಿ. ಸಮಾಜದಾಗೆ ನಿನ್ಗಿರೋ ಆ ಕಪ್ಪು ಚುಕ್ಕೆನ ಅಳಿಸ್ದೆ ನಾನು ಬಿಡಕ್ಕಿಲ್ಲವ. ಅದಕ್ಕೆ ಬೆಲೆಯಾಗಿ ನನ್ ಪ್ರಾಣ ಕೊಡಕ್ಕೂ ತಯಾರವ. ಕಮಲಿ, ಹಂಗೆ ಹೇಳ್ಬೇಡ ಕಣವ. ನೋಡು, ನೀನು ಪಟ್ಟಣಕ್ಕೆ ಹೋಯ್ತಾ ಇರೋದು ಓದಕ್ಕೆ. ನೀನು ಸಂದಾಗ ಓದ್ಬೇಕು, ದೊಡ್ಡ ಹುದ್ದೆ ಪಡ್ಕೋಬೇಕು. ನೋಡು, ಈ ಕಷ್ಟಕ್ಕೆಲ್ಲ ಸಿಕ್ಕಾಕಬೇಡ ಕಣವ. ನಿನ್ ಕೈ ಮುಗಿದು ಬೇಡ್ಕತ್ತೀನಿ ಕಮಲಿ, ನನ್ನ ಮಾತು ಕೇಳವ. ನಿನ್ನ ಪ್ರಾಣಕ್ಕೆ ಅಪಾಯ ಐತೆ. ನನ್ನ ಮಾತು ಕೇಳು ಕಮಲಿ. ಈ ಪ್ರಶ್ನೆನ ಬಿಟ್ಬಿಡವ ಕಮಲೆ, ಬಿಟ್ಬಿಡು ಕಂದ. ಡಾಕ್ಟರ್ ಸುನೈನಾ ಅವತ್ತಾವತ್ತು DNA ಟೆಸ್ಟ್ ಮಾಡಿದ್ದಕ್ಕೆ ಇವತ್ತು ಕಾಲ್ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ಇನ್ ಎ ಮೂಡ್ ಟು ಟಾಕ್. ಚಂದ್ರಕಾಂತ್ ಕಾಲ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಕಮಲಿ ನಿಜವಾದ ಮಗಳ ಅಂತ ಟೆಸ್ಟ್ ಮಾಡ್ಸೋಕ್ಕೆ ಬಂದಿದ್ರು. DNA ಕೂಡ ಮ್ಯಾಚ್ ಆಗಿದೆ. ನಿಮ್ಮ ಮಗಳು ನಿಮಗೆ ಸಿಕ್ಕಿದ್ಲಲ್ಲ ಅಂತ ಕಾಂಗ್ರೆಟ್ಸ್ ಹೇಳೋಣ ಅಂತ ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಿಲ್ವಲ್ಲ, ಯಾಕಿರ್ಬೋದು? ಡಾಕ್ಟರ್ ಸುನೈನಾ ಇಂದ ವಾಯ್ಸ್ ನೋಟ್ ಬಂದಿದೆ. ಇವ್ರು ಯಾಕೆ ವಾಯ್ಸ್ ನೋಟ್ ಕಳಿಸಿದ್ದಾರೆ? ಚಂದ್ರಕಾಂತ್ಗೆ ಕಮಲಿ ನಿಮ್ಮ ಮಗಳೇ ಅಂತ ವಾಯ್ಸ್ ಮೆಸೇಜ್ ಕಳಿಸಾಯ್ತು. ಇನ್ನು ನನ್ನ ಕೆಲಸ ಅಂತೂ ಆಯಿತು. ಒಂದು ಕಿತ್ತಲ್ಲ ಕಮಲಿ, ಪ್ರತಿ ಕಿತ್ತನು ಪರೀಕ್ಷೆಯಲ್ಲಿ ನಂಬರ್ 1 ಇರ್ಬೇಕು ಕಮಲಿ.
ಕಮ್ಲಿಗೇನು ಅವಳು ಆಯ್ತಾಳೆ, ನಂಗೆ ನಂದೇಯ ಚಿಂತೆ. ಇಲ್ಲ ಇಲ್ಲ, ಕಮ್ಲಿ ಇರೋ ಗಂಟ ನಾನು ಪಾಸೆಯ. ಹುಷಾರು ಕಮ್ಲಿ, ಹೇಳಿದ್ದೆಲ್ಲನು ಗೆಪ್ತಿಗೆ ಮಾಡಿಕೊ. ಓದೇಡ್ಕೆಯ ಒಂದು ಫೋನ್ ಮಾಡ್ಬಿಡು. ಸರಿ ಅವ್ವ. ನಿಮ್ಮ ಅಪ್ಪಯ್ಯ ಇಲ್ದೇನಾರ ಇದ್ದು ನಿನ್ನ ನೋಡ್ಬಿಟ್ರೆ ಕಷ್ಟ. ಸರಿ ಕಮ್ಲಿ, ಬಿರ್ನ್ ಒಳ್ಳಿ ಇಲ್ದವರೇ ಬಸ್ ತೆಪ್ಪೋಯ್ತದೆ. ನಿಂಗೆ ಹುಷಾರು ಕಣವ, ಫೋನ್ ಮಾಡಿ. ಗೌರಿ ಬಸ್ ಸ್ಟ್ಯಾಂಡ್ ಹತ್ರ ಏನ್ ಮಾಡ್ತಾ ಇದ್ದಾಳೆ?